ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡೋದು ಯಾವ ತರ ಅಂತ. ಸೊ ನಾವು ಮನೆಯಲ್ಲೇ ಬಿಸಿಬೇಳೆ ಬಾತ್ನ ಪೌಡರ್ನ ತಯಾರಿಸಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಸಿ ಆಗಿರುತ್ತೆ ಅಂಡ್ ಬೇಗ ಕೂಡ ಮಾಡಬಹುದು. ಬನ್ನಿ ನೋಡೋಣ ಯಾವ ತರ ಅಂತ. ನಾನು ಈಗ ಅರ್ಧ ಕಪ್ ಆದಷ್ಟು ಬೇಳೆ ತಗೊಂಡಿದ್ದೀನಿ. ಅದೇ ಅರ್ಧ ಕಪ್ ಆದಷ್ಟು ಅಕ್ಕಿ ಕೂಡ ತಗೊಂಡಿದ್ದೀನಿ. ಎರಡು ಬೇಳೆ ಮತ್ತೆ ಅಕ್ಕಿ ಎರಡು ಸಮವಾಗಿ ತಗೊಂಡು ಅದೇ ಕಪ್ ಆದಷ್ಟು ನಾವು 6 ನೀರ್ನ ಹಾಕೊಳ್ಳೋಣ. ಯಾಕಂದ್ರೆ ಅಕ್ಕಿ ಬೇಳೆ ಎರಡು ಒಂದೇ ಸಮವಾಗಿದ್ರೆ ಚೆನ್ನಾಗಿರುತ್ತೆ. ಮತ್ 6 ನೀರ್ನ ಹಾಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ನ ಕುಗ್ಸ್ಕೊಳ್ಳೋಣ. ಇದು 2-3 ಕೂಗಷ್ಟು ಕೂಗಿದ್ರೆ ಸಾಕು, ಅವಾಗ ಎಲ್ಲ ಬೆಂದಿರುತ್ತೆ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಪೌಡರ್ ಯಾವ ತರ ಮಾಡೋದು ಅಂತ. ಪೌಡರ್ಗೆ ಈಗ ಸ್ವಲ್ಪ ಮೆಂತೆ ಮತ್ತೆ ಕಡಲೆ ಮತ್ತೆ ಉದ್ದಿನ ಬೇಳೆ ಮತ್ತೆ ಜೀರಿಗೆ ಮೆಣಸು ಇದೆಲ್ಲ ತೆಗೆದಿಟ್ಕೊಂಡಿದೀನಿ. ಸೊ ಒಂದಾದ್ಮೇಲೆ ಒಂದೇ ಹಾಕ್ಬೇಕು. ಫಸ್ಟ್ ಮೆಂತೆ ಹಾಕ್ಬೇಕು, ಆಮೇಲೆ ಕಡಲೆ ಮತ್ತೆ ಉದ್ದಿನ ಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಳ್ಳೋಣ. ಸೊ ಈಗ ಮೆಣಸು 4-5 ಸ್ಪೂನ್ ಆದಷ್ಟು ಮೆಣಸು ಹಾಕೋತಾ ಇದ್ದೀನಿ. ಮತ್ತೆ ಚಕ್ಕೆ ಮತ್ತೆ ಲವಂಗ ಮತ್ತೆ 2 ಏಲಕ್ಕಿ ಮತ್ತೆ ಆಮೇಲೆ ಜೀರಿಗೆ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಕಾರಣದ್ದು ಸೀಬಾರ್ದು, ಆ ತರ ಫ್ರೈ ಮಾಡ್ಕೋಬೇಕು. ಸೊ ಇದು ಪೌಡರ್ ಮೇನ್ ಮಾಡ್ಬೇಕಾದ್ರೂ ಸಹ ಅಷ್ಟೇ, ಒಂದು ಕಾಳಾದ್ಮೇಲೆ ಇನ್ನೊಂದು ಕಾಳು ಹಾಕೋ ತರಾನೇ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಮತ್ತೆ ಒಂದೊಂದು ಸೀದೋಗುತ್ತೆ, ಒಂದೊಂದು ಗೊತ್ತಾಗಲ್ಲ ನಮ್ಗೆ ಬೆಂದಿರ ಯಾವ್ದು ಇದಾಗಿದೆಯೋ ಅನ್ನೋ ಫ್ರೈ ಆಗಿದೆಯೋ ಅನ್ನೋ ಗೊತ್ತಾಗಲ್ಲ ಅನ್ನೋ ಉದ್ದೇಶದಿಂದ ಆತರ ಮಾಡ್ಕೋತಾ ಇರೋದು. ಮತ್ತೆ 7-8 ಆದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೆ. ಮತ್ತೆ ಈಗ 1 ಹಿಡಿ ಆದಷ್ಟು ಧನ್ಯಾ ಹಾಕೋತಾ ಇದ್ದೀನಿ. ಸೊ ಧನ್ಯಾ ಯಾವತ್ತಿದ್ರು ಲಾಸ್ಟ್ ಅಲ್ಲಿ ಹಾಕಿ, ಯಾಕಂದ್ರೆ ಅದು ಧನ್ಯಾ ಬೇಗ ಬೆಂದೋದ್ರು ಕೂಡ ಚೆನ್ನಾಗಿರಲ್ಲ, ಸೀದೋಗ್ಬಿಟ್ರೆ ಇದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ಈಗ ಒಬ್ಬೊಬ್ರು ಬೇಕಾದ್ರೆ ಕೊಬ್ಬರಿ ಕೂಡ ಹಾಕೋತಾರೆ. ನಾನ್ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಬೇಗ ಮುಗ್ಗೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕೊಬ್ಬರಿನ ಯೂಸ್ ಮಾಡ್ತಾ ಇಲ್ಲ. ಸೊ ಈಗ ನಾವು ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ನ ಮಾಡ್ಕೊಳ್ಳೋಣ. ತರಿಯಾಗಿ ಪೌಡರ್ನ ಇರ್ಲಿ, ತುಂಬಾ ಮಾಡ್ಕೋಬೇಡಿ. ಸೊ ಈಗ ನೋಡಿ ನಾವು ಪೌಡರ್ನ ರೆಡಿ ಮಾಡ್ಕೊಂಡಿದೀನಿ. ಸೊ ಈಗ ನಾವು ಕುಕ್ಕರ್ಗೆ ಬೇಯಿಸಿಟ್ಟಿರ್ತೀವಲ್ವಾ ಅಕ್ಕಿ ಮತ್ತೆ ತರಕಾರಿ ಎಲ್ಲ, ಅದ್ ನೋಡೋಣ ಯಾವ ತರ ಆಗಿದೆ ಅಂತ. ನೀಟಾಗಿ ಬೆಂದಿದೆ ಫ್ರೆಂಡ್ಸ್. ತೀರಾ ಗಟ್ಟಿಯಾಗಿ ಕೂಡ ಇಲ್ಲ, ತೀರಾ ತೆಳ್ಳುವಾಗಿ ಕೂಡ ಇಲ್ಲ. ಸೊ ಅದ್ರಿಂದಾನೇ ನಾನು ಹೇಳಿದ್ದು 6 ಇದಾಗಷ್ಟು ಬಟ್ಲಷ್ಟು ಕಪ್ಪಷ್ಟು ನೀರ್ನ ಹಾಕೊಳ್ಳಿ ಅಂತ. ಸೊ ನೋಡಿ ಈಗ ನೀಟಾಗಿ ಬೆಂದಿದೆ. ಸೊ ಅದೆಲ್ಲ ಆದ್ಮೇಲೆ ಈಗ ಫ್ರೈ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನಾನು 2 ಸ್ಪೂನ್ ಆದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದು ನಾವು ಮನೇಲೆ ಮಾಡಿರೋ ಅಂತ ತುಪ್ಪ ಆಕ್ಚುಲಿ ಇದು. ನೋಡಿ, ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆದಷ್ಟು ಎಣ್ಣೆ ಅಷ್ಟೇ. ಈಗ ಸಾಸಿವೆ, ಜೀರಿಗೆ ಮತ್ತೆ ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ನೀವು ಗೋಡಂಬಿ ಇದ್ರೆ ಗೋಡಂಬಿ ಹಾಕಬಹುದು, ಇಲ್ಲ ಅಂದ್ರೆ ಬಟಾಣಿ ಕೂಡ ಹಾಕಬಹುದು. ಬಟಾಣಿ 2 ಸಹ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆದ್ಮೇಲೆ, ಇದು ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಈಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಒಬ್ಬೊಬ್ರು ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಕ್ಯಾಪ್ಸಿಕಮ್ ಒಂದೇ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ನಾನು 2 ಹಾಕ್ತಾ ಇದ್ದೀನಿ. 2 ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ. ಕ್ಯಾಪ್ಸಿಕಮ್ ಮಿಸ್ ಮಾಡ್ಬೇಡಿ, ಕ್ಯಾಪ್ಸಿಕಮ್ ಇದ್ರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ಗೆ. ನೀವು ಬಟಾಣಿ ಕೂಡ ಯೂಸ್ ಮಾಡಬಹುದು. ಇದೆಲ್ಲ ಸ್ವಲ್ಪ ಬೆಂದ ಮೇಲೆ, ಫ್ರೈ ಆದ್ಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗ್ಬೇಕು ನೀಟಾಗಿ. ಎಲ್ಲ ಫ್ರೈ ಆಗ್ಬೇಕು. ಟೊಮೊಟೊ ಎಲ್ಲ ಮೆತ್ತಗೆ ಆದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಆ ಪೌಡರ್ನ ಯೂಸ್ ಮಾಡೋಣ. ನಾನು 2 ಸ್ಪೂನ್ ಆದಷ್ಟು ಪೌಡರ್ನ ಯೂಸ್ ಮಾಡ್ತೀನಿ. ಇದು ಮನೇಲೆ ಮಾಡಿರೋಂಥದ್ದು, ಚೆನ್ನಾಗಿರುತ್ತೆ. ನೀವು ಮನೇಲೆ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ.
ಸೊ ನಾನು 2 ಸ್ಪೂನ್ ಆದಷ್ಟು ಹಾಕಿದೀನಿ. ನೀವು ಬೇಕಾದ್ರೆ ನೋಡಿ ಒಂದ್ಸತಿ, ಏನಾದ್ರೂ ಖಾರ ಕಮ್ಮಿ ಇದೆ ಅನ್ಸಿದ್ರೆ ಇನ್ನೊಂದ್ ಸ್ಪೂನ್ ಕೂಡ ಹಾಕ್ಬಹುದು. ನನ್ಗೆ ಇಷ್ಟೇ ಸ್ಪೂನ್ ಇರ್ಲಿ ಅನ್ನೋ ಉದ್ದೇಶಕ್ಕೆ ಹಾಕ್ದೆ. ಸ್ವಲ್ಪ ಖಾರ ಕಮ್ಮಿ ಇರ್ಲಿ ದಿವ್ಯಕ್ಕೆ ತಿನ್ನೋದಕ್ಕೋಸ್ಕರ ಅಂತ ನಾನು ಸ್ವಲ್ಪ ಕಮ್ಮಿನೇ ಹಾಕಿದೀನಿ. ಈಗ ಹುಣ್ಸೆಹಣ್ಣು ರಸ, ಒಂದ್ ಅರ್ಧರಾದಷ್ಟು ಹುಣ್ಸೆಹಣ್ಣ ನಾನು ನೆನ್ಸಿಟ್ಕೊಂಡಿದ್ದೆ. ಸೊ ಅದನ್ನ ರಸ ಮಾಡ್ತಾ ಇದ್ದೆ, ಫಿಲ್ಟರ್ ಮಾಡಿ ಇಟ್ಕೊಂಡು ಹಾಕ್ತಾ ಇದ್ದೀನಿ. ಸೊ ಹುಣ್ಸೆಹಣ್ಣೆಲ್ಲ ನೀಟಾಗಿ ಎಲ್ಲಾ ಕಡೆ ಹರಡೋದಕ್ಕೋಸ್ಕರ ನೀಟಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಎಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾವು ಇದು ಅನ್ನ ಕೂಡ ಉಪ್ಪು ಹಾಕಿರ್ತೀವಿ, ಸೊ ಇದಕ್ಕೂ ಸ್ವಲ್ಪ ಹಾಕೊಳ್ಳೋಣ. ನೋಡಿ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಯಾಕಂದ್ರೆ ನಾವು ಅದಕ್ಕೂ ಹಾಕಿರ್ತೀವಲ್ವಾ ಹಾಕಿದಕ್ಕೆ. ಸೊ ಅದರಿಂದ ನೋಡಿ ಹಾಕೊಳ್ಳೋಣ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಅಕ್ಕಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವಾ, ಸೊ ಅದನ್ನ ಹಾಕೊಳ್ಳೋಣ. ಸೊ ಅದು ಹಾಕೊಂಡು ಈಗ ಆ ಗೊಜ್ಜೆಲ್ಲ ನೀಟಾಗಿ ಸ್ಪ್ರೆಡ್ ಆಗ್ಬೇಕು, ಎಲ್ಲಾ ಕಡೆ ಕೂಡ ಅನ್ನಕ್ಕೆ ಮಿಕ್ಸ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ನಾವು ಬಿಸಿನೀರ್ನ ಹಾಕೋತಾ ಇದ್ದೀನಿ. ನಾನು ಇದೇ ಕಪ್ ಯೂಸ್ ಮಾಡ್ಕೊಂಡು ನಾನು ಬೇಳೆ ಮತ್ತೆ ಅಕ್ಕಿ ಹಾಕಿದ್ದು. ಸೊ ಅದೇ ಕಪ್ ಯೂಸ್ ಮಾಡ್ಕೊಂಡು ಮತ್ತೆ 4 ಲೋಟ ಅಷ್ಟು ನೀರ್ನ ಹಾಕ್ತಾ ಇದ್ದೀನಿ. ತುಂಬಾ ತೆಳ್ಳಗೂ ಆಗಲ್ಲ, ತುಂಬಾ ಗಟ್ಟಿಗೂ ಆಗಲ್ಲ, ಒಂದೇ ಇದ್ರಲ್ಲಿ ಈಗ ರೆಸ್ಟೋರೆಂಟ್ ಅಲ್ಲೆಲ್ಲ ಇರುತ್ತಲ್ವಾ ಅದೇ ವಿಧದಲ್ಲಿ ಬರುತ್ತೆ ಬಿಸಿಬೇಳೆ ಬಾತು. ಸೊ ಅದರಿಂದ ನೋಡಿ, ಇದನ್ನ ಯಾವತ್ತು ಕುಕ್ಕರ್ ಅಲ್ಲಿ ಕೂಗಿಸ್ಬೇಡಿ, ಈ ತರನೇ ಮಾಡಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೈಮ್ ಕೂಡ ಹಿಡಿಯೋದಿಲ್ಲ. ಸೊ ಈಗ ನಾವು ಮಾಡಿರೋಂತ ಕೊಬ್ಬರಿ ತುರಿದಿಟ್ಕೊಂಡಿರ್ತೀನಲ್ವಾ, ಆ ಕೊಬ್ಬರಿನ ಹಾಕೊಳ್ಳೋಣ. ಕೊಬ್ಬರಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಹಾಕಿ ಬಿಸಿ ಬೇಯಿಸೋಣ ನೀಟಾಗಿ ಎಲ್ಲಾ ಕಡೆ. ನೋಡಿ, ನೀಟಾಗಿ ಕಲ್ಸ್ಕೋಬೇಕು, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು. ನೋಡಿ, ಬೆಂದ್ಮೇಲೆ ಈ ತರ ಗೊತ್ತಾಗುತ್ತೆ ನೀಟಾಗಿ ಬೇಯ್ತಾ ಇದೆ. ಸೊ ನೋಡಿ, ನೋಡಿ ತುಂಬಾ ತೆಳ್ಳಗೂ ಇಲ್ಲ, ತುಂಬಾ ಗಟ್ಟಿ ಕೂಡ ಇಲ್ಲ. ಸೊ ಅದ್ರಿಂದ ನೋಡಿ, ಈಗ ರೆಡಿ ಆಗಿದೆ ಬಿಸಿಬೇಳೆ ಬಾತ್. ಸೊ ತುಂಬಾ ಚೆನ್ನಾಗಿರುತ್ತೆ, ಹೋಟೆಲ್ ಸ್ಟೈಲಿಲೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಸೊ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನಾವ್ ಯಾವಾಗ್ಲೂ ಆಚೆ ತಂದು ಆ ಟೇಸ್ಟ್ ಇಲ್ಲ ಅಂದ್ರೆ ನಾವು ಮನೇಲೆ ಮಾಡ್ಕೊಂಡಾಗ ಆ ಟೇಸ್ಟ್ ಬರುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್